व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। चित्रैः पदैश्च गंभीरैः वाक्यैर्वाणैरखण्डितैः गुरुभावं व्यञ्जयन्ती भातिश्री जयतीर्थवाक्। पूज्याय राघवेन्द्राय सत्यधर्म रताय च भजतां कल्पवृक्षाय नमतां कामधेनवे। सुषमेन्द्र कराब्जोत्थं राघवेन्द्र गुरुप्रियं सुयतीन्द्र गुरुं वन्दे मूलरामार्चने रतं। सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुखशालिनः। ಎರಡು ಹೊಳೆಯ ಮಧ್ಯದ ನಗರವಾದಂತಹ ದಾಸರ ನೆಲೆಬೀಡಾದ ರಾಯಚೂರು ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಪರಮ ಗುರುಗಳು ನಮ್ಮ ಗುರುಗಳು ವಿಶೇಷವಾಗಿ ಇಲ್ಲಿಯ ಮುಖ್ಯ ಪ್ರಾಣನನ್ನ ತಮ್ಮ ತಪಸ್ಸನ್ನು ಧಾರೆ ಎರೆದು ಇಲ್ಲಿ ನೆಲೆಗೊಳಿಸಿ ಇದನ್ನೊಂದು ವಿಶೇಷವಾಗಿ ಕ್ಷೇತ್ರವನ್ನಾಗಿ ಪರಿಣಾಮಗೊಳಿಸಿರ್ತಕ್ಕಂತಹದ್ದು ಎಲ್ಲರಿಗೂ ವಿದಿತವಾದಂತಹ ವಿಷಯ. ಇಂತಹ ಒಂದು ಸನ್ನಿಧಾನ ದಿನೇ ದಿನೇ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಹಂತ ಹಂತವಾಗಿ ಬೆಳೆಯುವ ಮೂಲಕ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇದೊಂದು ದೊಡ್ಡ ಸ್ಥಳವಾಗಿ ವೇದಿಕೆಯಾಗಿ ಜನರಿಗೆ ಸೌಕರ್ಯಯುತವಾಗಿದೆ. ಇಂತಹ ಒಂದು ಸನ್ನಿಧಾನದಲ್ಲಿ ಭಕ್ತರಿಗೆ ಇಲ್ಲಿ ಸೇವಾ ಮೊದಲಾದ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ನಡೆಸುವವರಿಗೆ ಶುದ್ಧ ಕುಡಿಯುವ ನೀರಿನ ಒಂದು ಘಟಕವನ್ನ ಏರ್ಪಾಟು ಮಾಡಬೇಕು ಎಂಬುದಾಗಿ ವಾಟರ್ ಪ್ಲಾಂಟ್ ಅನ್ನ ಇಲ್ಲಿ ಯೋಜಿಸಬೇಕು ಅಂತ ಹೇಳಿ ಇಲ್ಲಿಯ ಎಲ್ಲ ವ್ಯವಸ್ಥಾಪಕ ವೃಂದ ಸಂಕಲ್ಪಿಸಿದಾಗ ಹರಿಗುರುಗಳ ವಿಶೇಷವಾದ ಅನುಗ್ರಹದಿಂದ ಈಗಾಗಲೇ ತಿಳಿಸಿದಂತೆ LIC ಒಂದು ಆಫೀಸರ್ ದಂಪತಿಗಳು ತಮ್ಮ ಸೇವಾ ರೂಪವಾಗಿ ಸಂಪೂರ್ಣ ವೆಚ್ಚವನ್ನು ಭರಿಸಿ ಶುದ್ಧ ಕುಡಿಯುವ ನೀರಿನ ಒಂದು ಘಟಕವನ್ನ ಇಲ್ಲಿ ದಾನವನ್ನಾಗಿ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇದು ಎಷ್ಟು ಪುಣ್ಯ ಕಾರ್ಯ, ಅದರಲ್ಲಿಯೂ ಕೂಡ ಈ ಬೇಸಿಗೆಯ ಕಡು ಬೇಸಿಗೆಯ ಬಿಸಿಲಿನ ಸಂದರ್ಭದಲ್ಲಿ ಇದರ ಪುಣ್ಯ ಎಷ್ಟು ಅನ್ನೋದನ್ನ ಸ್ವಲ್ಪ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ, ಒಂದು ಪ್ರಾಂತದಲ್ಲಿ ನೀರಿನ ಅಭಾವ, ನೀರಿನ ಅವಶ್ಯಕತೆ ಬಹಳಷ್ಟು ಇದ್ದಂತಹ ಒಂದು ಪ್ರಾಂತ, ಅಲ್ಲಿ ಯಾವುದೇ ಜಲ ಸಂಪನ್ಮೂಲಗಳ ಒಂದು ವ್ಯವಸ್ಥೆಯೂ ಇರದೇ ಇರುವಂತಹ ಪ್ರದೇಶದಲ್ಲಿ, ಒಂದು ಚಿಕ್ಕ ಪ್ರದೇಶದಲ್ಲಿ ಒಂದು ಗುಬ್ಬಿ 4-6 ಹನಿ ಇರುವಂತಹ ಒಂದು ಸ್ಥಳದಲ್ಲಿ ತಾನು ವಿಹಾರವನ್ನು ಮಾಡಿ ಸ್ವಲ್ಪ ವಿಸ್ತಾರಗೊಳಿಸಿದಂತೆ ಆ ಪ್ರಾಂತಕ್ಕೆ ಮತ್ತೆ ಹಂದಿ ಅಲ್ಲಿಗೆ ಬಂದು ನೀರನ್ನು ಕಂಡ್ರೆ ಅದಕ್ಕೆ ಬಹಳ ಪ್ರೀತಿ. ಆ ಪ್ರದೇಶದಲ್ಲಿ ಅದು ಒದ್ದಾಡಿ ಮತ್ತಷ್ಟು ವಿಸ್ತಾರಗೊಳಿಸಿದಂತೆ ಅದೇ ಪ್ರಾಂತಕ್ಕೆ ಒಂದು ಕೋಣ ಬಂದು ವಿಶೇಷವಾಗಿ ಅಲ್ಲಿ ವಿಹಾರವನ್ನು ಮಾಡಿ ಆ ಸೇಕರಣೆಗೊಂಡಂತಹ ಜಲದ ಒಂದು ಪ್ರಾಂತವನ್ನ ಮತ್ತಷ್ಟು ವಿಸ್ತಾರಗೊಳಿಸಿತು. ಅದೇ ಪ್ರಾಂತಕ್ಕೆ ಒಂದು ಆನೆ ಬಂತು. ಆನೆಯು ಕೂಡ ನೀರನ್ನು ಕಂಡ್ರೆ ಬಹಳ ಪ್ರೀತಿ. ಆನೆಯು ಕೂಡ ಅಲ್ಲಿ ವಿಹಾರ ಮಾಡಿ ಅದು ಇನ್ನೂ ದೊಡ್ಡದಾಗಿ ಒಂದು ಕೆರೆಯ ಉಪಾಧಿಯಲ್ಲಿ ಬಹಳಷ್ಟು ನೀರು ಸೇಕರಣೆ ಆಗುವಂತಹ ಒಂದು ಪ್ರದೇಶವನ್ನಾಗಿ ಅದನ್ನು ಮಾರ್ಪಾಟು ಮಾಡಿತು. ಸಹಜವಾಗಿ ಆ ಪ್ರದೇಶಕ್ಕೆ ಮಂತ್ರಿಗಳು ತಮ್ಮ ಮಾರ್ಗತ್ವೇನ ಪ್ರಯಾಣ ಬೆಳೆಸುವಾಗ ಅಲ್ಲಿಗೆ ಬಂದಾಗ ನೋಡಿದ್ರಂತೆ ದೊಡ್ಡ ಪ್ರಮಾಣದ ಒಂದು ಕೆರೆಯ ಉಪಾಧಿಯಲ್ಲಿ ಇಲ್ಲಿ ಕಾಣ್ತಾ ಇದೆ. ಈ ತನಕ ಇಲ್ಲಿ ಈ ತರಹದ ದೃಶ್ಯವೇ ನಾವು ಕಂಡಿರಲಿಲ್ಲ. ಇದೊಂದು ಅಪೂರ್ವವಾಗಿರತಕ್ಕಂಥದ್ದು. ಇಲ್ಲಿ ಬಹಳಷ್ಟು ನೀರು ಶೇಖರಣೆಗೊಂಡಿದೆ. ಇದನ್ನು ನಾವು ವ್ಯವಸ್ಥೆ ಮಾಡಿ ಒಂದು ಕೆರೆಯಾಗಿ ಕಟ್ಟಿಸಿ ಅದನ್ನ ಜನಗಳ ಉಪಯೋಗಕ್ಕೆ ಮಾಡಿದರೆ ಬಹಳಷ್ಟು ಸೌಕರ್ಯವಾಗ್ತದೆ ಅಂತ ನೆನೆಸಿ ರಾಜನಿಗೆ ಅದನ್ನು ನಿವೇದಿಸಿದ್ರಂತೆ. ರಾಜ ಮಂತ್ರಿಗಳಿಬ್ಬರೂ ಕೂಡ ಸಮಾಲೋಚನೆ ಮಾಡಿ ಬೊಕ್ಕಸದಿಂದ ಹಣವನ್ನು ಬಿಡುಗಡೆ ಮಾಡಿ
ಅದಕ್ಕೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಡಗಳನ್ನ ಕಟ್ಟಿಸಿ ಕೆರೆಯನ್ನ ಸುವ್ಯವಸ್ಥಿತಗೊಳಿಸಿದರಂತೆ. ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಚಿತ್ರಗುಪ್ತರು ಎಲ್ಲ ಲೆಕ್ಕಾಚಾರವನ್ನು ಬರಿತಾ ಇದ್ರು. ಬರೆಯುವಾಗ ಯಾರಿಗೆ ಇದರ ಪುಣ್ಯ ಕೊಡಬೇಕು, ಈ ಸತ್ಕಾರ್ಯದ ಪುಣ್ಯವನ್ನ ಯಾರಿಗೆ ಕೊಡಬೇಕು? ಆ ಪ್ರಾಂತದ ಜನತೆಗೆ ಬಹಳ ಸಂತೋಷವಾಯಿತು. ಅಲ್ಲಿ ನೀರು ಶೇಖರಣೆ ಆಯಿತು, ನೀರಿನ ಸರಬರಾಜು ಆಯಿತು. ಎಲ್ಲರೂ ಕೂಡ ಬಳಕೆದಾರರಾಗಿ ಆ ನೀರಿನಿಂದ ಹಾಹಾಕಾರವನ್ನು ಪಟ್ಟಂತಹ ಎಲ್ಲ ಜನರು ಕೂಡ ಸಂತೃಪ್ತರಾದರು. ಆಗ ಇದನ್ನೆಲ್ಲವನ್ನು ಚಿತ್ರಗುಪ್ತರು ಲೆಕ್ಕ ಮಾಡಿ ಈ ಪುಣ್ಯ ಕಾರ್ಯವನ್ನ, ಈ ಉತ್ತಮ ಕಾರ್ಯವನ್ನ ಮಾಡಿದಂತಹ ಯಾರಿಗೆ ಪುಣ್ಯವನ್ನು ನೀಡಬೇಕು ಎಂಬುದಾಗಿ ಜಿಜ್ಞಾಸೆ. ಗುಬ್ಬಿಗೆ ನೀಡೋಣ ಅಂತ ಒಂದ್ಸತಿ, ಹಂದಿಗೆ ಅಂತ, ಕೋಣಕ್ಕೆ ಅಂತ, ಆನಿಗೆ ಅಂತ. ಮಂತ್ರಿಗಳು ಬಂದು ನೋಡದೇ ಇದ್ರೆ ಈ ಮೂಕ ಪ್ರಾಣಿಗಳು ಮಾಡಿದಂತಹದ್ದನ್ನ ಅದಲ್ಲೇ ಒಣಗಿ ಹೋಗ್ತಾ ಇತ್ತು. ಆದ್ರಿಂದ ಮಂತ್ರಿಗೆ ಅಂತ. ಮಂತ್ರಿ ನೋಡಿದ್ರೆ ಏನು, ಅದಕ್ಕೆ ರಾಜ ಅಕ್ಸೆಪ್ಟೆನ್ಸ್ ಕೊಡದೇ ಇದ್ರೆ, ಕ್ಯಾಬಿನೆಟ್ ಅದಕ್ಕೆ ಅಕ್ಸೆಪ್ಟೆನ್ಸ್ ಆಗದೆ ಇದ್ರೆ, ಅಪ್ರೂವಲ್ ಆಗದೆ ಇದ್ರೆ ಇಲ್ಲಿ ಯಾವ್ದು ಹಣವೂ ಬಿಡುಗಡೆ ಆಗೋಲ್ಲ, ಕಟ್ಟಡ ಆಗೋಲ್ಲ. ಆದ್ರಿಂದ ರಾಜನಿಗೆ ಅಂತ ಹೇಳಿದಾಗ ಕೊನೆಗೆ ಚಿತ್ರಗುಪ್ತರು ಯಮಧರ್ಮರಾಜರು ಸೇರಿ ಷಡೈತೆ ಸಮಭಾಗಿನಃ ಅಂತಂದ್ರೆ, ಯಾಕೆ ಈ ಆರೂ ಪ್ರಾಣಿಗಳು ಮತ್ತು ರಾಜ ಮಂತ್ರಿ ಇವರಿಗೆಲ್ಲರಿಗೂ ಸೇರಿ 6 ಜನಕ್ಕೂ ಸಮಾನವಾದ ಪುಣ್ಯ ಕೊಡಬೇಕು ಅಂತ. ಇದು ಎಷ್ಟು ಇಂಜಸ್ಟಿಸು. ಮೊದಲು ಕಂಡುಹಿಡಿದಂತಹದ್ದು ಗುಬ್ಬಿ. ಆದ್ರಿಂದ ಫಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಇದ್ದಂಗೆ ಅವ್ರಿಗೆ ಕೊಡ್ಬೇಕಾಗಿತ್ತು, ಇಲ್ಲ ಹಂದಿಗೆ ಕೊಡ್ಬೇಕಾಗಿತ್ತು, ಇಲ್ಲ ಕೋಣಕ್ಕೆ ಕೊಡ್ಬೇಕಾಗಿತ್ತು. ಈಕ್ವಲ್ ಈ ಪುಣ್ಯದ ಶೇರ್ ನಲ್ಲಿ ಎಲ್ಲರಿಗೂ ಈಕ್ವಲ್ ಶೇರ್ ಅಂತ ಹೇಳ್ಬಿಟ್ರಲ್ಲ ಅಂತ ವಿಚಾರ ಮಾಡುವಾಗ, ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾದಂತಹ ಪ್ರತಿಯೊಬ್ಬರಿಗೂ ಸಮಾನವಾದ ಪುಣ್ಯ. ಪಾಪ ಕಾರ್ಯದಲ್ಲಿ ಭಾಗಿಗಳಾದಂತಹವರಿಗೆ ಅವರವರ ರೇಷಿಯೋ ಮೇಲೆ, ಯಾರು ಒಬ್ಬ ವ್ಯಕ್ತಿಯನ್ನು ಹೊಡಿ ಅಂತ ಹೇಳಿದವನಿಗೆ ಇಷ್ಟು, ಹೊಡೆದವನಿಗೆ ಇಷ್ಟು, ಹೊಡೆದಿಲ್ಲ ಅಂತ ಹೇಳುವ ಸುಳ್ಳಿನವನಿಗೆ ಇಷ್ಟು, ಹೀಗೆ ಒಬ್ಬೊಬ್ಬರಿಗೆ ಪಾಪ ಅನ್ನುವಂತಹದ್ದು ವಿಂಗಡಣೆ. ಆದ್ರೆ ಪುಣ್ಯ ಕಾರ್ಯದಲ್ಲಿ ಸ್ವಲ್ಪ ಕೆಲಸವನ್ನು ಮಾಡಿದ್ರು ಕೂಡ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹದೋ ಭಯಾತ್ ಅಂತ ಹೇಳಿದಂತೆ, ಪುಣ್ಯ ಕಾರ್ಯದಲ್ಲಿ ಸ್ವಲ್ಪ ಪಾಲುದಾನ ಆದರೂ ಕೂಡ ಅವರಿಗೆ ಮಹತ್ತರವಾದಂತಹ ಪುಣ್ಯ ಅನ್ನುವಂತಹ ತೀರ್ಮಾನವನ್ನ ನೀಡಿದ್ದನ್ನ ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇಂದು ರಾಯಚೂರು ಮಹಾನಗರದಲ್ಲಿ ನಡೆದಂತಹ ಕಾರ್ಯ ಇದು ಪುಣ್ಯ ಕಾರ್ಯ. ಇದಕ್ಕೆ ಷಡೈತೆ ಸಮಭಾಗಿನಃ ಇದ್ದಂತೆ ಯಾರ್ಯಾರಿಗೆ ಪುಣ್ಯ ಅಂತ ನಾವು ಸ್ವಲ್ಪ ನೋಡ್ಬೇಕು. ದಾನಿಗಳಿಗೋ, ಇದನ್ನು ತಂದು ಇನ್ಸ್ಟಾಲ್ ಮಾಡಿದಂತಹ ಟೆಕ್ನಿಷಿಯನಿಗೋ, ಇದನ್ನು ಪ್ರಾಡಕ್ಟ್ ಮಾಡಿರ್ತಕ್ಕಂತಹ ಕಂಪನಿಗೋ, ಇದಕ್ಕೆ ಸ್ಥಳವನ್ನು ನೀಡಿರ್ತಕ್ಕಂತಹ ಮೂಲ ಸ್ಥಳದ ದಾನಿಗಳಿಗೋ ಅಥವಾ ಪದಾಧಿಕಾರಿಗಳಿಗೋ, ಯಾರಿಗೆ ಅಂತ ವಿಚಾರ ಮಾಡುವಾಗ ಷಡೈತೆ ಸಮಭಾಗಿನ ಅಂತ ಇಲ್ಲಿಯೂ ಕೂಡ. ಯಾಕೆಂತಂದ್ರೆ ಈ ಸ್ಥಳವನ್ನು ನೀಡದೇ ಇದ್ರೆ ಇಲ್ಲಿ ಆಂಜನೇಯನ ಕಟ್ಟಡವಾಗ್ತಾ ಇರಲಿಲ್ಲ. ಕಟ್ಟಡ ಆಗಿ ಅಷ್ಟು ನಿಂತಿದ್ರೆ ಅಭಿವೃದ್ಧಿ ಕಾರ್ಯ ಆಗದೆ ಇದ್ರೆ ಆಗ್ತಿರ್ಲಿಲ್ಲ. ನಾವಿಂಥದ್ದು ಮಾಡಬೇಕು ಅಂತ ಉದ್ದೇಶ ಮಾಡಿದ್ದೇವೆ ಅಂತ ಹೇಳದೇ ಇದ್ರೆ ದಾನಿಗಳಿಗೆ ಗೊತ್ತಾಗ್ತಿರ್ಲಿಲ್ಲ. ಇವರೆಲ್ಲ ಆಯ್ತು, ಆ ಒಂದು ಯೂನಿಟ್ ಅನ್ನು ಪ್ರಾಡಕ್ಟ್ ಮಾಡದೆ ನಮಗೆ ಅವೈಲಬಿಲಿಟಿ ಇಲ್ಲದೆ ಇದ್ರೆ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇರಲಿಲ್ಲ. ಮತ್ತೆ ಅದನ್ನ ಇನ್ಸ್ಟಾಲ್ ಮಾಡುವಂತ ಮಿಷನ್ನು ಇದೆ, ಆದ್ರೆ ಅದನ್ನ ತಂದು ಫಿಟ್ ಮಾಡಿ ಕನೆಕ್ಷನ್ ಕೊಟ್ಟು ಅದಕ್ಕೆ ವಾಟರ್ ಇನ್ಪುಟ್ ಔಟ್ಪುಟ್ ಇದನ್ನೆಲ್ಲವನ್ನು ವ್ಯವಸ್ಥೆಗೊಳಿಸದೇ ಇರತಕ್ಕಂತಹ ಯಂತ್ರ ಅದು ನಿರುಪಯುಕ್ತವಾಗುತ್ತೆ. ಆದ್ರಿಂದ ಇದನ್ನೆಲ್ಲವನ್ನು ಮಾಡಿರ್ತಕ್ಕಂತಹ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾದಂತಹ ಪ್ರತಿಯೊಬ್ಬರಿಗೂ ಕೂಡ ಷಡೈತೆ ಸಮಭಾಗಿನಃ ಎಂಬುದಾಗಿ ಆ ಕಾಲದಲ್ಲಿ ಪುರಾಣದಲ್ಲಿ ತೀರ್ಮಾನ ನೀಡಿದಂತೆ ಈ ಒಂದು ಪುಣ್ಯ ಕಾರ್ಯವು ಕೂಡ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಶಾಸ್ತ್ರದಲ್ಲಿ ಹೇಳ್ತಾರೆ, ಬೇರೆ ಬೇರೆ ದಾನಗಳನ್ನು ಮಾಡಬೇಕಾದ್ರೆ ಪಾತ್ರ ವಿಚಾರಣೆ ಮಾಡಬೇಕು ಅಂತ. ಇವನು ವಿದ್ಯಾದಾನವನ್ನು ಮಾಡಬೇಕಾದ್ರೆ ಇವನಿಗೆ ಅರ್ಹತೆ ಇದೆಯೋ ಇಲ್ವೋ, ಇವನು ಸದಾಚಾರ ಸಂಪನ್ನನೋ ಅಥವಾ ಇವನು ನಾವು ನೀಡಿದಂತಹ ವಿದ್ಯೆಯನ್ನ ವ್ಯರ್ಥ ಮಾಡ್ತಾನ, ಹೀಗೆಲ್ಲ ವಿಚಾರ ಮಾಡಬೇಕು. ಕನ್ಯಾದಾನವನ್ನು ಮಾಡಬೇಕಾದ್ರೆ ಇವನ ಪೂರ್ವ ಎಲ್ಲ ವಿಚಾರಗಳನ್ನು ಪರಿಶೀಲಿಸಬೇಕು. ಮತ್ಯಾವುದೋ ಒಂದು ಕೊಡುವಾಗ ನಾವು ಒಬ್ಬನಿಗೆ ದಕ್ಷಿಣೆಯನ್ನು ಕೊಡ್ತೇವೆ. ನಾವು ಕೊಟ್ಟಂತಹ ದಕ್ಷಿಣೆ ಪುಣ್ಯಕ್ಕೋಸ್ಕರವಾಗಿ ನೇರ ಹೋಗಿ ಸೆರೆಯನ್ನ ಕುಡ್ದ, ಆದ್ರೆ ಪಾಪ ನಮಗೂ ಉಂಟು. ಒಬ್ಬ ಯಾವನೋ ಧೂಮಪಾನ ಮಾಡಿದ, ನಾವು ದಕ್ಷಿಣೆ ಕೊಟ್ಟವನು, ಅದರ ಪಾಪದಲ್ಲಿ ನಾವು ಭಾಗಿಗಳು. ಆದ್ದರಿಂದ ಯಾವ ಪುಣ್ಯ ಕಾರ್ಯವನ್ನು ನಾವು ಮಾಡ್ತೇವೆ ಅದಕ್ಕೆ ಪಾತ್ರ ವಿಚಾರಣೆ ಮಾಡಬೇಕು. ಆದ್ರೆ
ಎರಡಕ್ಕೆ ಮಾತ್ರ ಪಾತ್ರ ವಿಚಾರಣೆ ಇಲ್ಲ ಅಂತ ಹೇಳಿದ್ರು. ಅನ್ನಸ್ಯ ಕ್ಷುದಿತಂ ಪಾತ್ರಂ, ಅನ್ನದಾನಕ್ಕೆ ಜಲದಾನಕ್ಕೆ ಯಾರು ಬಾಯಾರಿಕೆಯಿಂದ ಬಳಲಿ ಬಂದಿದ್ದಾರೆ ಅವರ ಜಲದಾನಕ್ಕೆ ಅವರೇ ಅಧಿಕಾರಿಗಳು, ಅರ್ಹರು, ಅಭ್ಯರ್ಥಿಗಳು. ಅನ್ನದಾನಕ್ಕೋಸ್ಕರವಾಗಿ ಹಸಿದು ಬಂದಂತಹವರಿಗೆ ಅನ್ನದಾನವನ್ನು ನೀಡೋದು. ಆದ್ದರಿಂದ ಅನ್ನಸ್ಯ ಕ್ಷುದಿತಂ ಪಾತ್ರಂ ಅಂತ ಹೇಳಿದಂತೆ ಇದು ಪುಣ್ಯತಮವಾಗಿರ್ತಕ್ಕಂತಹ ಕಾರ್ಯ ಜಲದಾನ. ಅಂತಹ ಜಲದಾನವನ್ನ ಯಾವತ್ತೂ ನಾವು ಮಳೆಗಾಲದಲ್ಲೋ ಅಥವಾ ಬೇರೆ ಕಾಲದಲ್ಲಿ ಮಾಡಿದ್ರೆ ಪುಣ್ಯ ಮಾತ್ರ ಇತ್ತು. ಈಗ ಪುಣ್ಯ ಅತಿ ಪುಣ್ಯ ಅನ್ನುವಂಥದ್ದು. ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಬೇಸಿಗೆಯ ಬಳಲಿಕೆಯಲ್ಲಿ ನಮಗೆ ಅನ್ನ ಸಿಗದೇ ಇದ್ರೂ ಪರವಾಗಿಲ್ಲ, ನೀರು ಬೇಕು. ಆದ್ದರಿಂದ ಪ್ರತಿಯೊಬ್ಬ ಜೀವಿಗಳು ಮಾತ್ರವಲ್ಲ, ಪ್ರತಿಯೊಂದು ಪ್ರಾಣಿಗಳು ಮಾತ್ರವಲ್ಲ, ಗಿಡ ಮರಗಳು ಎಲ್ಲದಕ್ಕೂ ಕೂಡ ನೀರಿನ ಅವಶ್ಯಕತೆ ಅನ್ನುವಂಥದ್ದಿದೆ. ನೀರು ಅನ್ನುವಂಥದ್ದು ಮೂಲ ದ್ರವ್ಯವಾಗಿ ನಾವಿವತ್ತು ಅಡಿಗೆ ಮಾಡ್ಬೇಕಾದ್ರೆ ನೀರು ಬೇಕು, ಪಾತ್ರೆ ತೊಳಿಬೇಕಾದ್ರೆ ನೀರು ಬೇಕು, ನಾವು ಶೌಚಕ್ಕೆ ಹೋಗ್ಬೇಕಾದ್ರೆ ನೀರು ಬೇಕು, ಕುಡಿಲಿಕ್ಕೆ ನೀರು ಬೇಕು, ಎಲ್ಲದಕ್ಕೂ ನೀರು ನಮಗೆ ಹೋಗಿ ಆಪೋ ಮೂಲಂ ಅಂತ ಹೇಳಿದ್ದಾರೆ. ಆದ್ದರಿಂದ ಅಂತಹ ಒಂದು ಎಲ್ಲ ಕಾರ್ಯಗಳಿಗೆ ಮೂಲವಾದಂತಹ ಜಲ ಅನ್ನುವಂಥದ್ದು, ಅದರ ಜಲದಾನ ಬಹಳ ಮುಖ್ಯವಾದದ್ದು. ಆ ಜಲದಾನವು ಕೂಡ ಇವತ್ತು ಬಹಳಷ್ಟು ಫ್ಲೋರೈಡ್ ಕಂಟೆಂಟ್ಸ್ ಇರುವಂತಹದ್ದು, ಮತ್ಯಾವ್ಯಾವುದೋ ಆ ನೀರಿನಲ್ಲಿ ದೋಷಯುಕ್ತವಾಗಿರ್ತಕ್ಕಂಥ ನೀರು ಎಲ್ಲ ಕಡೆಗೂ ಕೂಡ ಪೊಲ್ಯೂಟೆಡ್ ವಾಟರ್. ಅಂತಹ ಸಂದರ್ಭದಲ್ಲಿ ಶುದ್ಧ ಕುಡಿಯುವ ನೀರು ಅನ್ನುವಂಥದ್ದು ಬಹಳ ದುರ್ಲಭವಾಗಿರ್ತಕ್ಕಂಥದ್ದು. ಅಂತಹ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಇಲ್ಲಿ ಸ್ಥಾಪನೆ ಮಾಡಿ ಅದರ ವಿನಿಯೋಗ ಅನ್ನುವಂಥದ್ದು ಇಲ್ಲಿ ನಡೀತಾ ಇದೆ. ಇದು ಅತ್ಯಂತ ಪುಣ್ಯದಾಯಕವಾಗಿರ್ತಕ್ಕಂತಹ ಕಾರ್ಯ. ಈ ಪುಣ್ಯ ಕಾರ್ಯಕ್ಕೆ ಭಾಗಿಗಳಾದಂತಹ ಎಲ್ಲರಿಗೂ ವಿಶೇಷವಾಗಿ ಭಗವಂತ ಅನುಗ್ರಹಿಸಿ ಅವರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಲಿ, ಅವರಿಗೆ ಆಯುರಾರೋಗ್ಯಗಳನ್ನು ನೀಡಲಿ. ಪರಲೋಕದಲ್ಲಿ ಅವರ ಪೂರ್ವಿಕರುಗಳಿಗೆ ಎಲ್ಲರಿಗೂ ಕೂಡ ಮುಖ್ಯವಾಗಿ ಈ ಜಲದಾನಕ್ಕೆ ಬೇಕಾದಂತಹ ಮೂಲ ಸಂಪೂರ್ಣ ವೆಚ್ಚವನ್ನು ಭರಿಸಿರ್ತಕ್ಕಂಥವರು ಅವರು ಅವರ ಹಿರಿಯರುಗಳು ಸಂಕಲ್ಪಿಸಿದ್ರಂತೆ. ಅವರು ಈಗ ಬಹುಶಃ ಇಲ್ಲ, ಅವರ ಮಕ್ಕಳು ಅವರ ಹಿರಿಯರ ಉದ್ಧಾರಕ್ಕೋಸ್ಕರವಾಗಿ ಈ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಉತ್ತಮ ಲೋಕ ಪ್ರಾಪ್ತಿ ಆಗಲಿ, ಅವರ ಮಕ್ಕಳಿಗೆ ಒಳ್ಳೆಯ ಕಾರ್ಯವನ್ನು ಮಾಡಿದಂತಹ ಪುಣ್ಯ ಲಭಿಸಲಿ, ಅವರ ಪಿತೃದೇವತೆಗಳಿಗೆ ಎಲ್ಲ ರೀತಿಯಾದಂತಹ ಕ್ಷೇಮವಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ, ಜೋಡಾಂಜನೇಯ ದೇವಸ್ಥಾನದ ಸನ್ನಿಧಾನದ ಒಂದು ಅಭಿವೃದ್ಧಿ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ ಎಲ್ಲ ನಮ್ಮ ಸಮುದಾಯದ ಹಿಂದೂ ಸಮಾಜದ ಎಲ್ಲ ಜನತೆಯು ಇದರ ಲಾಭವನ್ನು ಧಾರ್ಮಿಕವಾಗಿ ಪಡೆದು ಎಲ್ಲರೂ ಕೋರ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ಉಡುಪಿಯ ಅಷ್ಟಮಠದ ಅನ್ಯತಮರಾಗಿರ್ತಕ್ಕಂತಹ ಕಾಣಿಯೂರು ಮಠದ ಪೀಠಾಧಿಪತಿಗಳು ವಿದ್ಯಾವಲ್ಲಭ ತೀರ್ಥರು ನಮಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಅವರ ಗುರುಗಳು. ನಮಗೆ ತುಂಬಾ ಬಾಲ್ಯದಿಂದಲೂ ಕೂಡ ಅವರ ಗುರುಗಳ ಒಡನಾಟ. ನಮ್ಮ ತಂದೆಗಳು ಅವರು ತುಂಬಾ ಪೀಠದ ದೃಷ್ಟಿಯಿಂದ ಅವರ ಪೀಠಾಧಿಪತಿಗಳು, ಇವರು ಗೃಹಸ್ಥರಾದ್ರೆ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಅವರಿಬ್ಬರು. ಎಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ಅವರೊಟ್ಟೊಟ್ಟಿಗೆ ಇದ್ದು ಅನೇಕ ವಿಚಾರಗಳನ್ನ ಚರ್ಚಿಸಿರುವಂತಹದ್ದು. ಉಡುಪಿಗೆ ನಮ್ಮ ತಂದೆಗಳು ಹೋದ್ರೆ ಬಹುತೇಕ ಕಾಣಿಯೂರು ಮಠದಲ್ಲೇ ಅವರು ವಾಸವಾಗಿರ್ತಾ ಇದ್ರು. ಅಂತಹ ಬಾಂಧವ್ಯ ಉಭಯ ಮಠಗಳಿಗೆ. ಮತ್ತೆ ನಮ್ಮ ಪ್ರಸ್ತುತ ಸ್ವಾಮಿಗಳವರು ಅವರ ಗುರುಗಳ ಕಾಲದಲ್ಲಿ ಆಶ್ರಮವಾದಾಗ ಬಹಳ ಚಿಕ್ಕವರಾಗಿದ್ರು. ಅವರು ಸತ್ಯಪ್ರಮೋದ ತೀರ್ಥರಲ್ಲಿ ಪಾಠಕ್ಕೆ ಹೋದಾಗ, ಅವರಿಗೆಲ್ಲ ಪಾಠ ಆಗುವಾಗ ನಾವೆಲ್ಲ ಸತ್ಯಪ್ರಮೋದ ತೀರ್ಥರನ್ನ ನೋಡ್ಲಿಕ್ಕೆ ಹೋದಾಗ ಆರ್.ಟಿ. ನಗರ್ನಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬಹಳ ಚಿಕ್ಕವರಾಗಿ ಪಾಠ ಇತ್ಯಾದಿಗಳನ್ನು ಬಹಳ ವರ್ಚಸ್ವಿಗಳಾಗಿ ಅಧ್ಯಯನಾದಿಗಳನ್ನು ಮಾಡಿ ಸರಳತೆಯಿಂದ ಯಾವಾಗಲೂ ಕೂಡ ನಗುಮುಖದಿಂದ ಜನತೆಯ ಎಲ್ಲ ಧಾರ್ಮಿಕ ಭಾವನೆಗಳಿಗೆ ಸ್ಪಂದಿಸುತ್ತಾ ನಿರ್ವಿವಾದವಾಗಿ ಯಾವುದೇ ವಿವಾದಕ್ಕೂ ಒಳಗಾಗದೆ ಎಲ್ಲ ಮಠಮಾನ್ಯಗಳಲ್ಲಿ ಸಮುದಾಯಗಳಲ್ಲಿ ಉತ್ತಮವಾದಂತಹ ಬಾಂಧವ್ಯ ಸಂಬಂಧವನ್ನು ಹೊಂದಿರತಕ್ಕಂತಹ ಎರಡು ಪರ್ಯಾಯಗಳನ್ನ ವಿಶೇಷವಾಗಿ ಕೃಷ್ಣನ ಪೂಜೆಯನ್ನ ನಿರ್ವಹಿಸಿರ್ತಕ್ಕಂತಹ ನಮ್ಮ ಅತ್ಯಂತ ಆತ್ಮೀಯರಾದ ಕಾಣಿಯೂರು ಮಠಾಧೀಶರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆದದ್ದು ನಮಗೆ ಬಹಳ ಸಂತಸದ ವಿಷಯ ಅಂತ ಹೇಳಿ ನಾಳೆಯ ದಿನ ಗುರುರಾಜರ ದರ್ಶನಕ್ಕೆ ಅವರನ್ನ ನಾವು ತುಂಬ ಹೃದಯದಿಂದ ಆಹ್ವಾನಿಸ್ತಾ ಇದ್ದೇವೆ. ಬಂದು ರಾಘವೇಂದ್ರ ಸ್ವಾಮಿಗಳವರ ದರ್ಶನವನ್ನು ಪಡೆದು ಪ್ರಸಾದವನ್ನ ನಮ್ಮ ಆತಿಥ್ಯವನ್ನ ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಲಿ. ಇದೇ ಸಂದರ್ಭದಲ್ಲಿ ನಮ್ಮ ಮಠದ ಪ್ರಮುಖ ಶಿಷ್ಯ ಮನೆತನದಲ್ಲಿ ಸೇರಿರ್ತಕ್ಕಂತಹ
ಗುಂಜಡಿ ಬಂಧುಗಳಾದ ವಿಜಯರಾಯರು ಮತ್ತು ಅವರ ಅಣ್ಣ ತಮ್ಮಂದಿರು ಭೀಮಸೇನ್ ರಾಯರ ಒಂದು ವಿಶೇಷವಾದ ಸ್ಮರಣಾರ್ಥವಾಗಿ ಇಲ್ಲಿ ವಸತಿ ಗೃಹದ ಕಟ್ಟಡದ ನಿರ್ಮಾಣಕ್ಕೆ ಒಂದು ಕೊಠಡಿಯನ್ನ ಸಂಪೂರ್ಣ ವೆಚ್ಚವನ್ನ ಭರಿಸುವ ಸಂಕಲ್ಪವನ್ನು ಹೊಂದಿದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ, ಬಂಧು ಬಾಂಧವರಿಗೆ ಹರಿಗುರುಗಳ ಅನುಗ್ರಹವಾಗಲಿ ಅಂತ ಪ್ರಾರ್ಥಿಸ್ತಾ ಶುಭವನ್ನು ಕೋರ್ತಾ ಇದ್ದೀನಿ.